ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವಿಗೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಕೂಡ ನಡೆಸಿದ್ದಾರೆ. ದೇಗುಲದ ಮುಂದೆ ಹನುಮ ಧ್ವಜ ಹಾರಿಸೋದಕ್ಕೆ ಕಾಂಗ್ರೆಸ್ ನಾಯಕರ ಅಪ್ಪಣೆಯನ್ನ ಯಾಕೆ ಪಡೆದುಕೊಳ್ಳಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಯೋಗ್ಯತೆ ಈಗ ಗೊತ್ತಾಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗಲಾಟೆ ಆದ್ರೂ ಕೂಡ ಸರ್ಕಾರನೇ ಇದಕ್ಕೆ ನೇರ ಕಾರಣ. ನೋಡಿ, ಧ್ವಜವನ್ನ 108 ಅಡಿ ಧ್ವಜ ಮಾಡಕ್ಕೆ ಒಂದಿನದಲ್ಲಿ ಮಾಡಲ್ಲ. ಕಳೆದ 2 ತಿಂಗಳಿಂದ ಹನುಮಾನ್ ಭಕ್ತರು, ರಾಮ ಸೇವಾ ಮಂಡಳಿ ಅವರೆಲ್ಲರೂ ಕೂಡ ಧ್ವಜವನ್ನ ಕಳೆದ 1 ವಾರದಿಂದ ಹಾಕಿದ್ದಾರೆ. ಒಂದಿನ ಏನು ಹಾಕಿಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂತದ್ಕೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚಿತಾವಣೆ ಮಾಡಿ ಇವತ್ತು ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದಾರೆ. ನಮ್ದೇನು ರಾಷ್ಟ್ರ ಧ್ವಜ ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರೀತಿ ಇದೆ. ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ. ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು ಭಯೋತ್ಪಾದಕರಿಗೆ ಕರ್ನಾಟಕದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ, ಮತ್ತೆ ನಮ್ಮ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ಮ ಬ್ರದರ್ಸ್ ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚಂದಾಗಿ ಗೊತ್ತಿದೆ. ಅವ್ರಿಗೆ ಇಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ ಸರ್ಕಾರದ ಏನೊಂದು ಕ್ರಮ ಭಗವಧ್ವಜವನ್ನು ಹಾರಿಸಿರೋದನ್ನ ಇಳಿಸಿ ಏನೊಂದು ಇಲ್ಲಿ ಉದ್ವೇಗದ ವಾತಾವರಣ, ಜನರ ಭಾವನೆಯ ವಿರುದ್ಧವಾಗಿ ಸರ್ಕಾರ ಇಲ್ಲೇನು ಕ್ರಮವನ್ನು ವಹಿಸಿದೆಯೋ ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಜನರು ಬಹಳಷ್ಟು ಭಾವನಾತ್ಮಕವಾಗಿ ತಮ್ಮ ಸ್ವಂತ ಹಣದಲ್ಲಿ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ. ಸರ್ಕಾರ ದುಡ್ಡಲ್ಲಿ ನಿಲ್ಲಿಸಿರೋದಲ್ಲ, ತಮ್ಮ ಸ್ವಂತ ಹಣದಲ್ಲಿ ಭಗವಧ್ವಜದ ಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ, ನಾಡಧ್ವಜವನ್ನು ಹಾರಿಸಿದ್ದಾರೆ, ಭಾಗವಧ್ವಜವನ್ನು ಹಾರಿಸಿದ್ದಾರೆ. ಇವತ್ತು 500 ವರ್ಷದ ನಂತರ ರಾಮ ಮಂದಿರ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಬಹಳಷ್ಟು ಭಾವನಾತ್ಮಕವಾಗಿ ಜನ ಗ್ರಾಮ ಪಂಚಾಯತಿಯ ಪರ್ಮಿಷನ್ ತಗೊಂಡು 108 ಅಡಿಯ ಒಂದು ಧ್ವಜಸ್ತಂಭಕ್ಕೆ ಹನುಮಂತನ ಒಂದು ಧ್ವಜವನ್ನು ಹಾರಿಸಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಅದನ್ನು ವಿರೋಧ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನ ಇಟ್ಕೊಂಡು ಆ ಧ್ವಜವನ್ನು ಇಳಿಸಿದ್ದಾರೆ ಅನ್ನೋಂಥ ವಿಚಾರ ನಾನು ಟಿ ವಿಗಳಲ್ಲಿ ನೋಡಿದೆ. ಆ ಭಾಗದ ನಾಗರಿಕರು, ವಿಶೇಷವಾಗಿ ಆ ಭಾಗದ ತಾಯಂದಿರು ಆ ಶಾಸಕನಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಆಗ್ತಾ ಇದ್ದಾರೆ. ನೀವು ಭಕ್ತಿಯಿಂದ ನಾವು ಮಾಡಿದಂಥ ಒಂದು ಹನುಮ ಧ್ವಜವನ್ನು ತೆಗಿತಿದ್ದೀರಿ, ಇದನ್ನು ಯಾವುದೇ ಕಾರಣಕ್ಕೂ ಭಗವಂತ ನಿಮ್ಮದು ಒಳ್ಳೇದು ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇಡೀ ಆ ಭಾಗದ ಯುವಕರು, ಹಿರಿಯರು, ನಾಗರಿಕರು, ಹೆಣ್ಮಕ್ಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅದನ್ನು ಪ್ರತಿಭಟನೆ ಮಾಡ್ತಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ, ನಾನು ಹನುಮಂತನ ಭಕ್ತ, ನಾನು ರಾಮನ ಭಕ್ತ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಮ, ಹನುಮಂತ ಭಾರತೀಯ ಜನತಾ ಪಾರ್ಟಿ ಸ್ವತ್ತಲ್ಲ ಅಂತ ಹೇಳ್ತಿರೋಂಥ ಸಂದರ್ಭದಲ್ಲಿ ನಾವು ಹೇಳ್ತಿದ್ವಿ ಭಾರತೀಯ ಜನತಾ ಪಾರ್ಟಿ ಸ್ವತ್ತು, ರಾಮ ಹನುಮಂತ ಅಲ್ಲ ನಾವು ಹೇಳ್ತಿದ್ದೀವಿ, ಅದರಾಗೆ ಅನುಮಾನ ಇಲ್ಲ. ಈಗ ಅಲ್ಲೇನು ಮಂಡ್ಯ ಜಿಲ್ಲೆ ನಡೀತಾ ಇದೆ, ಆ ಹನುಮಂತನ ಧ್ವಜವನ್ನು ತೆಗಿತಿದ್ದಾರಲ್ಲ, ಅದರಲ್ಲಿ ಆ ಗ್ರಾಮದ ಜನ ಒಪ್ಪಿ ಹಾಕಿರುವಂಥ ಧ್ವಜವನ್ನ ಬಲಾತ್ಕಾರವಾಗಿ ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಇದನ್ನ ಪ್ರತಿಭಟಿಸಲಿಕ್ಕೆ ಹೋದಂಥ ವ್ಯಕ್ತಿಗಳ ಮೇಲೆ, ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರವನ್ನ ಮಾಡುವಷ್ಟರ ಮಟ್ಟಿಗೆ ಕೇಸರಿಯ ಬಗ್ಗೆ ಸರ್ಕಾರ ಅಸಹನೆಯನ್ನು ಹೊಂದಿರುವಂಥದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯ ಸ್ವತಃ ಒಂದು ಕಡೆ ನನಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದು ಸಹಜವಾಗಿ ಎಲ್ಲರ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಲಾಗಿತ್ತು. ಸಾಕಷ್ಟು ಮನೆಗಳು ಸ್ವಯಂ ಪ್ರೇರಿತವಾಗಿ ದೀಪಾಲಂಕಾರವನ್ನು ಮಾಡಿದ್ರು, ರಂಗೋಲೆಗಳನ್ನು ಹಾಕಿದ್ರು, ಸಂಜೆ ನಂದಾದೀಪವನ್ನು ಹಚ್ಚಿದ್ರು.
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಂಡ್ಯದ ಆ ಗ್ರಾಮದಲ್ಲೂ ಕೂಡ ಹನುಮ ಧ್ವಜವನ್ನು ಆಚರಣೆ ಹಾಕೋದ್ರ ಮುಖಾಂತರ ರಾಮನ ಫೋಟೋವನ್ನು ಸಾರ್ವಜನಿಕವಾಗಿ ಹಾಕೋದ್ರ ಮುಖಾಂತರ ಪ್ರಾಣ ಪ್ರತಿಷ್ಠೆಯನ್ನು ಸ್ವಾಗತ ಮಾಡಿದ್ರು.